ಎಸ್ ಸರ್. ಸರ್ ಈಗ ರುದ್ರಮೂರ್ತಿ ಅವರು 25-30 ವರ್ಷದ ಹಿಂದೆ ಅವರ ಇನ್ವೆಸ್ಟ್ಮೆಂಟು 20,000 ಇನ್ವೆಸ್ಟ್ಮೆಂಟಿಂದ ಈಗ ಕೋಟ್ಯಾಧಿಪತಿ ಆಗಿದ್ದೀರಾ. ಸೊ ಈಗ ಸಾಲ ಮಾಡ್ದೇನೆ ಕೋಟ್ಯಾಧಿಪತಿ ಆಗೋದು ಸುಲಭನಾ? ಯಾಕಂದ್ರೆ ತಿರುಪತಿ ತಿಮ್ಮಪ್ಪನೇ ಸಾಲದಲ್ಲಿದ್ದಾನೆ ಅಂತ ಹೇಳ್ತಾರೆ. ಸೊ ಸಾಲ ಮಾಡ್ದೇನೆ ಕೋಟ್ಯಾಧಿಪತಿ ಆಗೋದು ಸಾಧ್ಯ? ತುಂಬಾ ಒಳ್ಳೆ ಪ್ರಶ್ನೆ. ಇಲ್ಲಿ ಈಗ ನಾನೊಂದು ಸಾಲ ಕೊಡುವಂತಹ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳೋಣ. ನಾನೊಂದು ಬ್ಯಾಂಕು, ನಾನು ಸಾಲ ಕೊಡ್ತೀನಿ, ಅಥವಾ ನಾನು ಮುತ್ತೂಡ್ ಫಿನಾನ್ಸು, ಮಣ್ಣಪುರಮ್ಮು, ಅಥವಾ ಯಾವುದೋ ಗೋಲ್ಡ್ ಲೋನ್ ಕಂಪನಿ, ನೀವು ನಂಗೆ ಚಿನ್ನ ಕೊಡ್ತೀರಾ, ನಾನು ನಿಮಗೆ ಸಾಲ ಕೊಡ್ತೀನಿ, ಅಥವಾ ಬ್ಯಾಂಕಲ್ಲಿ ನೀವು ಪ್ರಾಪರ್ಟಿ ಪತ್ರ ಕೊಡ್ತೀರಾ, ಅವ್ರು ಸಾಲ ಕೊಡ್ತಾರೆ. ಈ ಥರ ಅನೇಕ ಜನ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಏನು ಅಂದರೆ ಸಾಲ ಕೊಡೋದು ಅವ್ರಿಗೊಂದು ಬಿಸ್ನೆಸ್. ನೀವು ಅದನ್ನು ದುಡ್ಡು ಇಸ್ಕೊಳ್ತೀರಾ, ಬಡ್ಡಿ ಕಟ್ತೀರಾ, ಅವ್ರು ಸಾಲ ಕೊಡ್ತಾರೆ ನಿಮಗೆ. ನನ್ನ ಮೊಯಿನ್ ಪ್ರಶ್ನೆ ಏನು ಅಂದರೆ, ಇವರೆಲ್ಲ ಏನು ಹೇಳ್ತಾರೆ, ಸಾಲ ತೊಗೊಳೋದು ಒಳ್ಳೆಯದು ಅಂತಾರೆ. ಯಾಕಂದ್ರೆ ಅವ್ರ ಬಿಸ್ನೆಸ್ ಗ್ರೋ ಆಗಬೇಕು. ಈಗ ನಾನು ಕೂಡ ಒಬ್ಬ ಸಾಲ ಕೊಡುವಂತಹ ಬಿಸ್ನೆಸ್ ಅನ್ನು ನಾನು ಕೂಡ ಮಾಡ್ತಿದ್ದೀನಿ ಅಂದ್ರೆ ನೀವು ನನ್ನನ್ನು ಕೇಳ್ತೀರಾ ಸಾಲ ಕೊಡೋದು ಒಳ್ಳೇದ? ಒಳ್ಳೇದು ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಆದ್ರೆ ನಾವೇನು ತಿಳ್ಕೋಬೇಕು ಅಂದ್ರೆ, ನಾರಾಯಣ ಮೂರ್ತಿ ಒಂದು ಕಡೆ ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ, ರುದ್ರಮೂರ್ತಿ ಅಲ್ಲ, ನಾರಾಯಣ ಮೂರ್ತಿ ಇನ್ಫೋಸಿಸ್ ಅವ್ರು ಹೇಳ್ತಾರೆ, ನಾನು ಯಾವಾಗಲೂ ಝೀರೋ ಸಾಲ ಮಾಡ್ತೀನಿ. ಡೆಟ್ ಅಂದ್ರೆ ಸಾಲ. ಡೆಟ್ ನಾನು ಯಾವಾಗಲೂ ನನ್ನ ಕಂಪನಿಗೂ ಝೀರೋ ಇಡ್ತೀನಿ, ನಾನು ಕೂಡ ಸಾಲ ಮಾಡೋದಿಲ್ಲ ಅಂತ ನಾರಾಯಣ ಮೂರ್ತಿ ಹೇಳ್ತಾರೆ. ಸೊ ಇವಾಗ ನೀವೇನು ಹೇಳ್ತೀರಾ, ನಾರಾಯಣ ಮೂರ್ತಿ ಹೇಳಿದ್ರು ಅವ್ರದ್ದು ಕರೆಕ್ಟಾ ಅಂತ. ಅದೇ ನೀವು ಇನ್ನೊಬ್ಬರು ತಗೊಳ್ಳಿ, ಬೇರೆ ಬಿಸ್ನೆಸ್ ಮೆನ್ಗಳೇ, ಅವ್ರು ಎಷ್ಟೋ ಸಾಲ ಮಾಡಿರ್ತಾರೆ. ಒಂದು ಕಡೆ ಸಾಲ ಮಾಡಬೇಡಿ ಅಂತಾರೆ, ಒಂದು ಕಡೆ ಸಾಲ ತಗೊಳ್ಳಿ ಅಂತ ಹೇಳ್ತಾರೆ. ಯಾವ್ದು ಕರೆಕ್ಟು? ಸಿಂಪಲ್ ಆನ್ಸರ್ ಏನು ಅಂದರೆ, ನೀವು ಸಾಲ ಮಾಡ್ತಿದ್ದೀರಲ್ಲ, ಏನಕ್ಕೋಸ್ಕರ ಸಾಲ ಮಾಡ್ತಿದ್ದೀರಾ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಈಗ ನೀವು ಹೇಳ್ತೀರಾ, ಕೃಷ್ಣ ಅವರೇ ನೀವೊಂದು 10 ಲಕ್ಷ ಸಾಲ ಮಾಡಬೇಕು ಅಂತಿದ್ದೀರಾ, ಏನಕ್ಕೆ ಬೇಕು ನಿಮ್ಗೆ 10 ಲಕ್ಷ ಅಂತ ನಾನು ಕೇಳ್ತೀನಿ. ನೀವೇನು ಹೇಳ್ತೀರಾ, ನಾನು ಗೋವಾಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಜೊತೆ, ಮಸ್ತು ಮಜಾ ಮೋಜು ಮಾಡಿ ನ್ಯೂ ಇಯರ್ ಪಾರ್ಟಿ ಮಾಡೋದಕ್ಕೆ ಗೋವಾಗೆ ಹೋಗ್ತಿದ್ದೀನಿ, ಅದಕ್ಕೆ ದುಡ್ಡು ಬೇಕು, ಅದಕ್ಕೆ ನಂಗೆ 10 ಲಕ್ಷ ಸಾಲ ಮಾಡ್ತಾ ಇದ್ದೀನಿ. ಅಥವಾ ನೀವು ಹೇಳ್ತೀರಾ, ನಾನು ರೇಸ್ ಆಡಬೇಕು, ನಾನು ಯಾವುದೋ ಒಂದು ಗ್ಯಾಮ್ಲಿಂಗ್ ಮಾಡಬೇಕು, ಸಿಂಗಲ್ ನಂಬರ್ ಲಾಟ್ರಿನೋ ಏನೋ ಗ್ಯಾಮ್ಲಿಂಗ್ ಮಾಡಬೇಕು, ನಂಗೆ 10 ಲಕ್ಷ ದುಡ್ಡು ಬೇಕು, ಅದಕ್ಕೆ ಸಾಲ ಮಾಡ್ತಿದ್ದೀನಿ ಅಂತ ಹೇಳ್ತೀರಾ. ನಾನೇ ನಿಮಗೆ ಪ್ರಶ್ನೆ ಕೇಳ್ತೀನಿ, ಈ ವಿಚಾರಗಳಿಗೋಸ್ಕರ ನೀವು ಸಾಲ ಮಾಡೋದು ಸರಿನಾ ತಪ್ಪಾ ಅಂತ ಕೇಳ್ತೀನಿ. ಆನ್ಸರ್ ಎಲ್ಲರಿಗೂ ಗೊತ್ತಿದೆ, ತಪ್ಪು ಅಂತ. ಯಾಕಂದ್ರೆ ನೀವು ಗ್ಯಾಂಬ್ಲಿಂಗ್ಗೋಸ್ಕರ, ಎಕ್ಸ್ಪೆಂಡಿಚರ್ಗೋಸ್ಕರ ಅಂದರೆ ಖರ್ಚುಗೋಸ್ಕರ ಸಾಲ ಮಾಡ್ತಿದ್ದೀರಾ ಅಂದರೆ ಅದು ತಪ್ಪು. ಅದೇ ನಾನು ಸಾಲವನ್ನು ಬಿಸ್ನೆಸ್ ಗ್ರೋತ್ಗೋಸ್ಕರ ಬಳಸ್ತಾ ಇದ್ದೀನಿ, ನಾನು ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಂತಿದ್ದೀನಿ ಸರ್, ನಾನೇ ಒಂದು ಹೊಸ ಚಾನೆಲ್ ಕಟ್ಟಬೇಕು ಅಂತಿದ್ದೀನಿ ಸರ್, ಅದಕ್ಕೋಸ್ಕರ ನಾನು ಸಾಲ ಮಾಡ್ತಿದ್ದೀನಿ. ಅಥವಾ ನಾನೊಂದು ಆಸ್ತಿ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಸಾಲ ಮಾಡ್ತಿದ್ದೀನಿ. ಈಗ ನೀವೊಂದು ಮನೆ ತೊಗೊತಾ ಇದ್ದೀರಾ, ಮನೆಗೆ 1 ಕೋಟಿ ಬೇಕು, ಆ ಮನೆಗೆ ನಿಮ್ಮ ಹತ್ರ ಒಂದು 70 ಲಕ್ಷ ಇದೆ, 30 ಲಕ್ಷ ಶಾರ್ಟೇಜ್ ಇದೆ, ನಾನು ಸಾಲ ಮಾಡ್ಬೋದಾ 30 ಲಕ್ಷ ಅಂತ ನೀವು ಕೇಳಿದ್ರೆ, ನೀವು ಏನಕ್ಕೆ ಸಾಲ ಮಾಡ್ತಿದ್ದೀರಾ 30 ಲಕ್ಷ ಅಂದರೆ, 1 ಕೋಟಿ ಮನೆ ತೊಗೋಬೇಕು, 70 ಲಕ್ಷ ರೂಪಾಯಿ ನಿಮ್ಮ ಹತ್ರ ದುಡ್ಡಿದೆ, ಇನ್ನು 30 ಲಕ್ಷ ಶಾರ್ಟೇಜ್ ಇದೆ, ಅದಕ್ಕೋಸ್ಕರ ಸಾಲ ಮಾಡ್ತಿದ್ದೀನಿ. ಅಸೆಟ್ ಕ್ರಿಯೇಷನ್ ಅಂದರೆ ಆಸ್ತಿ ಮಾಡೋದಕ್ಕೋಸ್ಕರ ಸಾಲ ಮಾಡ್ತಿದ್ದೀರಾ ಅಂದರೆ ಮಾಡಬಹುದು. ಅದೇ ನೀವೇನಾನ ಖರ್ಚುಗೋಸ್ಕರ, ಎಕ್ಸ್ಪೆಂಡಿಚರ್ಗೋಸ್ಕರ, ಮೋಜು ಮಸ್ತಿಗೋಸ್ಕರ, ಗ್ಯಾಂಬ್ಲಿಂಗ್ಗೋಸ್ಕರ, ಇದಕ್ಕೋಸ್ಕರ ನಾನು ಸಾಲ ಮಾಡ್ತಿದ್ದೀನಿ ಅಂದರೆ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಆಮೇಲೆ ನೀವು ಸಾಲ ಎಷ್ಟು ಮಾಡ್ತಿದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟು. ಈಗ ನನಗೆ 10 ಕೋಟಿ ಸಾಲ ಕೊಡೋದಕ್ಕೆ ಬ್ಯಾಂಕ್ ರೆಡಿ ಇದ್ದಾರೆ, ನನಗೆ ರೀಪೇ ಮಾಡುವ ಕೆಪಾಸಿಟಿನೂ ಕೂಡ ಇದೆ. ಆದರೆ ನಾನು 1 ಕೋಟಿ ಸಾಲ ಮಾಡ್ತಿದ್ದೀನಿ ಅಂದರೆ ಓಕೆ, ನನಗೆ ಲಿಮಿಟ್ ಇರೋದು 10 ಕೋಟಿ, ನಾನು ಮಾಡ್ತಿರೋದು 1 ಕೋಟಿ. ಈಗ ಜನ ಹೇಗೆ ಮಾಡ್ತಾರೆ ಅಂದರೆ, ಅವ್ರಿಗೆ ಸಂಬಳ 50,000 ಬರ್ತಿರುತ್ತೆ, EMI ಎಷ್ಟು ಪೇ ಮಾಡ್ಬೇಕು ತಿಂಗಳಿಗೆ ಅಂದರೆ, ಅವ್ರು ತೊಗೊಂಡಿರೋ ಸಾಲ EMI ಎಷ್ಟು ಕಟ್ಟಬೇಕು ಅಂದರೆ 70,000 ಕಟ್ಟಬೇಕು. ಸಂಬಳ ಇರೋದು 50,000, EMI ಎಷ್ಟಿದೆ 70,000. ಸರ್ ಮತ್ತೆ ಅವ್ರು ಹೆಂಗ್ ಕಟ್ತಾರೆ ಸರ್ 70,000 ಅಂತ ನೀವು ಕೇಳಿದ್ರೆ, ಇನ್ನ ಎಕ್ಸ್ಟ್ರಾ 20,000 ಕಟ್ಟಬೇಕಲ್ಲ, ಅದಕ್ಕೋಸ್ಕರ ಇನ್ನೊಂದು ಸಾಲ ಮಾಡ್ತಾರೆ. ಆಮೇಲೆ ಸಾಲಕ್ಕೆ ಸಾಲ, ಬಡ್ಡಿಗೆ ಬಡ್ಡಿ ಹೋಗಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ತಾರೆ. ಮತ್ತೆ ಹೇಗ್ ಮಾಡಬೇಕು ಸರ್ ಅಂತ ನೀವು ಕೇಳಿದ್ರೆ, ನಿಮ್ಮ ಸಂಬಳ 50,000 ಇದ್ರೆ ಇಡೀ 50,000 EMI ಕಟ್ಟಕ್ಕಾಗಲ್ಲ, ನಿಮಗೆ ಖರ್ಚಿರುತ್ತೆ. ಸೊ ನಿಮ್ಮ ಸಾಲ 50,000 EMI ಕಟ್ಟಬೇಕು ನೀವು ಅಂದರೆ, ಖರ್ಚೆಲ್ಲ ನಿಮ್ಗೊಂದು ತಿಂಗಳಿಗೆ 25,000 30,000 ಹೋದ್ರೆ ನಿಮಗೆ ಮಿಗೋದೆಷ್ಟು 20,000 ಸೇವಿಂಗ್ಸ್. ನಿಮ್ಮ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಸೇವಿಂಗ್ಸ್ ಬರುತ್ತೆ. ಆ ಸೇವಿಂಗ್ಸಲ್ಲಿ 1 ಭಾಗ EMI ಕೊಡ್ಬೋದು. ಅಂದರೆ ನಿಮ್ಮ ಸಂಬಳ 50,000 ಇದ್ದರೆ, ಖರ್ಚು 30,000 ಆದರೆ ತಿಂಗಳಿಗೆ ಉಳಿಯೋದು 20,000. ಆ 20,000ರಲ್ಲಿ ನಾನೊಂದು 5,000 EMI ಕಟ್ಬೋದು. 5,000 EMI ಕಟ್ಟೋದಕ್ಕೆ ಸಾಲ ಎಷ್ಟು ತೊಗೋಬೋದು ಅಷ್ಟು ತೊಗೋಬೇಕು. ಇಲ್ವಾ, ನಿಮ್ಮ ಸಂಬಳ ಇವಾಗ 1 ಲಕ್ಷ ಅನ್ಕೊಳೋಣ, ಖರ್ಚೆಷ್ಟು ಅಂತ ಕೇಳ್ತೀನಿ ತಿಂಗಳಿಗೆ, ಸರ್ ನನ್ನ ಖರ್ಚು ಒಂದು 60,000 ಆಗುತ್ತೆ ಅಂತೀರಾ, ಉಳಿಯೋದೆಷ್ಟು 40,000.
40,000ಕ್ಕೆ ನಾನೊಂದು 10,000 EMI ಕಟ್ಟೋ ಥರ ತಗೋಬೋದು. ಜನ ಏನು ಮಾಡ್ತಾವ್ರೆ, 1 ಲಕ್ಷ ಸಂಬಳ ಇದ್ರೆ 80,000 EMI ಕಟ್ತಾ ಇದ್ದಾರೆ. 1 ಲಕ್ಷ ನೀವು ಸಂಬಳದಲ್ಲಿ 80,000 EMI ಕಟ್ಟಿದ್ರೆ ಮನೆ ಖರ್ಚಿಗೆ ಏನು ಮಾಡ್ತೀರಾ, ಲೈಫ್ ಸ್ಟೈಲ್ಗೆ ಏನು ಮಾಡ್ತೀರಾ? ಇಷ್ಟೊಂದು ಸಾಲ ಮಾಡೋದು ಒಳ್ಳೇದಾ? ಸೊ ನೀವು ಸಾಲ ಮಾಡುವಾಗ ಫಸ್ಟ್ ಪಾಯಿಂಟ್ ಏನು ಅಂದರೆ, ಏನಕ್ಕೋಸ್ಕರ ಸಾಲ ಮಾಡ್ತಿದ್ದೀರಾ? ಆಸ್ತಿ ತೊಗೊಳಕ್ಕೆ ಮಾಡ್ತಿದ್ದೀರಾ, ಖರ್ಚಿಗೋಸ್ಕರ ಮಾಡ್ತಿದ್ದೀರಾ? ಆಸ್ತಿ ತೊಗೊಳೋದಕ್ಕೆ ಸಾಲ ಮಾಡಬಹುದು, ಖರ್ಚಿಗೋಸ್ಕರ ಸಾಲ ಮಾಡಬಾರ್ದು. ಎರಡನೇದು, ಎಷ್ಟು ಸಾಲ ಮಾಡಬೇಕು, ನಿಮ್ಮ ರೀಪೇಮೆಂಟ್ ಕೆಪಾಸಿಟಿ, ನಿಮ್ಮ ಇನ್ಕಮ್ ಏನಿದೆ, ಎಕ್ಸ್ಪೆಂಡಿಚರ್ ಏನಿದೆ, ನಾನು ಎಷ್ಟು ರೀಪೇ ಮಾಡ್ಬೋದು ಅದನ್ನ ನೋಡ್ಕೊಂಡು ಮಾಡಬೇಕು. ಒಂದು ಸಾಲ ತೀರ್ಸಕ್ಕೆ ಮತ್ತೊಂದು ಸಾಲ ತೀರ್ಸಕ್ಕೆ ಮಗದೊಂದು ಸಾಲ ಮಾಡ್ಕೊಂಡು ಹೋದ್ರೆ ಸಾಲದ ಸುಳಿಯಲ್ಲೇ ಸಿಕ್ಕಾಕೊಂಡು ಇವ್ರು ಯಾರೂ ಕೂಡ ಹೊರಗಡೆ ಬರೋದಿಲ್ಲ. ಅನೇಕ ಜನ ಏನು ಮಾಡ್ತಾರೆ, ನನಗೊಂದು ಕ್ರೆಡಿಟ್ ಕಾರ್ಡಲ್ಲಿ 30 days ಫ್ರೀ ಅಂತ ಕೊಟ್ಟಿದ್ದಾರೆ, ನಾನು ಅಷ್ಟರೊಳಗಡೆ ಆ ದುಡ್ಡನ್ನು ತೊಗೊಂಡ್ಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಮಾಡಿ ಲಾಭ ಮಾಡಿಬಿಟ್ಟು ವಿತಿನ್ 30 days ವಾಪಸ್ ಕೊಟ್ಬಿಟ್ಟು ದುಡ್ಡನ್ನು ನಾನು ಶೇರ್ ಮಾರ್ಕೆಟಲ್ಲಿ ಲಾಭ ಮಾಡಿಬಿಡ್ತೀನಿ. ಇಲ್ಲ ಇನ್ನೊಂದು ಯಾವುದೋ ಸ್ಟಾರ್ಟ್ 30 ದಿವಸ ಇರುತ್ತಲ್ಲ, ನಾನು 20 ದಿವಸಕ್ಕೆ ತೊಗೊಂಡ್ಬಿಡ್ತೀನಿ, ಅದೇನೋ ಮಾಡಿಬಿಟ್ಟು ನಾನು ದುಡ್ಡು ಮಾಡಿಬಿಡ್ತೀನಿ. ಈ ಥರ ಯಾರು ಶ್ರೀಮಂತರಾಗೋದಕ್ಕೆ ಸಾಧ್ಯ ಇಲ್ಲ. ಸಾಲದ ಸುಳಿಯಲ್ಲಿ ಇವತ್ತು ಯಾರನ್ನ ಸಿಕ್ಕಾಕೊಂಡಿದ್ದಾರೆ ಅಂದರೆ ಅದಕ್ಕೆ ಅವರೇ ಕಾರಣ. ಅಟ್ಲೀಸ್ಟ್ ಇಂಥ ಪ್ರೋಗ್ರಾಮ್ ನೋಡಿಕೊಂಡು ಈ ಸಾಲದ ಸುಳಿಯಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದನ್ನ ಇವಾಗ ಯೋಚನೆ ಮಾಡಬೇಕು. ಇದಕ್ಕೆ ಮೈಂಡ್ ಸೆಟ್ಟು ಪವರ್ಫುಲ್ ಆಗಿರಬೇಕು. ಸರ್, ಈಗ ರುದ್ರಮೂರ್ತಿ ಅವರು ಕಳೆದ 25 ವರ್ಷದಿಂದ ಮಾರ್ಕೆಟಿಂಗ್ ಅಲ್ಲಿ ಇರೋದ್ರಿಂದ ನೀವು ಸಾಲ ಮಾಡಿಲ್ವಾ ಸರ್? ಸಾಲ ಮಾಡಿಲ್ವಾ ನೀವು? ನನ್ನ ಜೀವನದಲ್ಲಿ ಇವತ್ತವರೆಗೂ ಒಂದೇ ಒಂದು ಸಲ ಸಾಲ ಮಾಡಿದೆ. ನನ್ನ ಪ್ರಾಪರ್ಟಿ ಒಂದಿತ್ತು, ಆ ಪ್ರಾಪರ್ಟಿಗೆ ನನಗೆ ಒಂದು 2.5 crores ಬ್ಯಾಂಕ್ ಲಿಮಿಟ್ ತೊಗೊಂಡೆ. ಅದು ಏನಕ್ಕೆ ಅಂದರೆ ಅಸೆಟ್ ಕ್ರಿಯೇಷನ್ಗೋಸ್ಕರ. ಅದನ್ನು ನಾನು ಬೇರೆ ಯಾವುದೋ ದುಡ್ಡು ಬಂದಿದ ತಕ್ಷಣ ರೀಪೇ ಮಾಡಿಬಿಟ್ಟೆ. ಸೊ ನೀವು ನನ್ನನ್ನು ಕೇಳಿದ್ರೆ, ಆಮೇಲೆ ಇದೆಲ್ಲ ಮೈಂಡ್ ಸೆಟ್ ಅಂತಲೂ ಕೂಡ ಹೇಳ್ತೀನಿ. ಕೆಲವರಿಗೆ ಸಾಲ ಮಾಡಿದ್ರೆ ಅವ್ರಿಗೆ ನಿದ್ದೆ ಬರಲ್ಲ. ಯಾಕೆ ಅಂದರೆ ವಾಪಸ್ ಕೊಡಬೇಕು ಅಂತ ಮನಸ್ಥಿತಿ ಇರುತ್ತೆ. ಇನ್ ಕೆಲವ್ರು ಇರ್ತಾರೆ, ಅವ್ರಿಗೆ ಸಾಲ ಮಾಡೋದು ಹೇಗೆ ಅಂದ್ರೆ ಡೈಲಿ ಶರ್ಟ್ ಚೇಂಜ್ ಮಾಡ್ದಂಗೆ. ನಿಮ್ಮ ಹತ್ರ ಒಂದು ಸಾಲ ಮಾಡ್ತಾರೆ, ಅಲ್ಲಿ ಸಾಲ ಮಾಡ್ತಾರೆ, ಈ ನಾಳೆ ಕೊಟ್ಬಿಡ್ತೀನಿ ನಿಮಗೆ ಅಂತಾರೆ, ಇನ್ನು 20 ವರ್ಷ ಆದ್ರೂ ದುಡ್ಡು ಕೊಡಲ್ಲ. ನನಗೆ ನೀವು ಫ್ರೀಯಾಗಿ ದುಡ್ಡು ಕೊಡ್ತೀರಾ, ಬಡ್ಡಿ ರಹಿತವಾಗಿ ದುಡ್ಡು ಕೊಟ್ಟರು ಕೂಡ ನಾನು ತೊಗೊಳೋದಿಲ್ಲ ನಿಮ್ಮ ಹತ್ರ. ಯಾಕೆ ಅಂದರೆ ನನಗೆ ವಾಪಸ್ ಕೊಡಬೇಕು ಅನ್ನುವ ಮನಸ್ಥಿತಿ ಇದೆ. ಬೇರೆಯವ್ರಿಗೆ ಅನೇಕ ಜನಕ್ಕೆ ಆ ಮನಸ್ಥಿತಿನೇ ಇರೋದಿಲ್ಲ. ಕೆಲವರು ರೂಲ್ಸ್ ಅದು. ಈಗ ಕೆಲವರು ಅಗ್ರೆಸಿವ್ ಇರ್ತಾರೆ, ಕೆಲವರು ಕನ್ಸರ್ವೇಟಿವ್ ಅಥವಾ ರಿಸರ್ವ್ಡ್ ಇರ್ತಾರೆ. ಸೊ ಆದರೆ ನನ್ನನ್ನು ನೀವು ವೈಯಕ್ತಿಕವಾಗಿ ಪ್ರಶ್ನೆ ಕೇಳಿದ್ರೆ, ಇವತ್ತವರೆಗೆ ಜೀವನದಲ್ಲಿ ಒಂದ್ಸಲ ಸಾಲ ಮಾಡಿದ್ದೀನಿ, ಅದು ಅಸೆಟ್ ಕ್ರಿಯೇಷನ್ಗೋಸ್ಕರ ಮಾಡಿದೆ. ಇಲ್ಲ ಅಂದರೆ ನನಗೆ ನಿದ್ದೆ ನೆಮ್ಮದಿಯಾಗಿ ಬರಬೇಕು. ಇಡೀ ವಿಶ್ವದಲ್ಲಿ ಎಷ್ಟು ದುಡ್ಡಿದೆ ಅಷ್ಟು ದುಡ್ಡು ನನಗೆ ಬೇಕು. ಆದರೆ ರಾತ್ರಿ ನನಗೆ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ ಬಿಡದೇ ಇರುವಂತಹ ದುಡ್ಡು ಯಾವ್ದಾನ ಇದ್ದರೆ ಆ ದುಡ್ಡು ನನಗೆ ಬೇಡ. ದುಡ್ಡು ಬೇಕು, ದುಡ್ಡೇ ಬೇಕು ಅಲ್ಲ, ಅಂದರೆ ನೆಮ್ಮದಿ ಬೇಕು ಫಸ್ಟು. ಸೊ ನಿಮ್ಮ ಎಷ್ಟೇ ಕೋಟ್ಯಾಂತರ ರೂಪಾಯಿ ನೀವು ದುಡ್ಡು ಮಾಡಿ ರಾತ್ರಿ ನನಗೆ ನಿದ್ದೆ ಬರಲ್ಲ ಅಂದರೆ ಆ ದುಡ್ಡು ನನಗೆ ಖಂಡಿತವಾಗ್ಲೂ ಬೇಡ. ಇದು ನನ್ನ ವೈಯಕ್ತಿಕ ನಿಲುವು. ಸೊ ಸಾಲ ಮಾಡಬೇಕಾ ಬೇಡವಾ ಅಂದರೆ ನನ್ನ ವೈಯಕ್ತಿಕ ನಿಲುವು ಅಸೆಟ್ ಕ್ರಿಯೇಷನ್ಗೋಸ್ಕರ, ಆಸ್ತಿ ತೊಗೊಳೋದಕ್ಕೋಸ್ಕರ ಏನಾನ ಸಾಲ ಮಾಡಿದ್ರೆ ಮಾಡಬಹುದು. ಎಕ್ಸ್ಪೆಂಡಿಚರ್ಗೋಸ್ಕರ ಇನ್ನೊಂದು ಸಾಲ ತೀರ್ಸಕ್ಕೆ ಮತ್ತೊಂದು ಸಾಲ ಮಾಡ್ತಾರೆ, ಕಾಂಪೌಂಡ್ ಮಾಡ್ತಾರೆ, ಅಥವಾ ಕ್ರೆಡಿಟ್ ಕಾರ್ಡಲ್ಲಿ ನಂಗೆ 30 days ಫ್ರೀಯಾಗಿ ಸಿಗ್ತಾ ಇದೆ ಅದಕ್ಕೋಸ್ಕರ ಏನೋ ತೊಗೊಂಡು ಆಮೇಲೆ ರೀಪೇ ಮಾಡಿಬಿಡೋಣ ಅಂತ. ಆಮೇಲೆ ನಿಮ್ಮ ಕೆಪಾಸಿಟಿಗೆ ಮೀರಿ ಸಾಲ ತೊಗೊಳೋದು, ಈ ಕೆಲಸಗಳನ್ನು ಮಾಡಬಾರ್ದು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಅಥವಾ ಒಂಚೂರು ಏನಾನ ಆ ಕಡೆ ಈ ಕಡೆ ಹೋಯ್ತು ಅಂದರೆ ಅವಾಗ ನೀವು ಈ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಬಿಡ್ತೀರಾ. ಜೀವನ ಪೂರ್ತಿ ನೀವು ಇದರ ಬಗ್ಗೆ ಕೊರಗಿ ಆರೋಗ್ಯ ಹಾಳು ಮಾಡಿಕೊಂಡು ಏನೂ ಪ್ರಯೋಜನ ಇಲ್ದಂಗೆ ಆಗ್ಬಿಡುತ್ತೆ. ಇದೆಲ್ಲ ತಿಳ್ಕೊಳೋದಕ್ಕೆ CA ಮಾಡೋದು ಬೇಕಾಗಿಲ್ಲ, ಅಥವಾ ನಾನು MBA ಮಾಡಬೇಕು, ಫಿನಾನ್ಸ್ ಮಾಡಬೇಕು ಅಲ್ಲ. ಕಾಮನ್ ಸೆನ್ಸ್, ಕಾಮನ್ ನಾಲೆಡ್ಜ್ ಇದ್ರೆ ಸಾಕು. 1ನೇ ಕ್ಲಾಸ್ 2ನೇ ಕ್ಲಾಸ್ ಓದಿರಲಿಲ್ಲ, ನಿಮ್ಮ ತಂದೆ ತಾಯಿ ಅಪ್ಪ ತಾತ ಮುತ್ತಾತ ಇವ್ರನ್ನೆಲ್ಲ ನೋಡ್ಬಿಟ್ರೆ, ಮುತ್ತಜ್ಜಿ ಇವ್ರನ್ನೆಲ್ಲ ನೋಡಿದ್ರೆ ಅವ್ರಿಗೂ ಒಳ್ಳೆ ಫಿನಾನ್ಷಿಯಲ್ ಪ್ಲಾನರ್ ಇನ್ಯಾರೂ ಸಿಗೋದಿಲ್ಲ ನಿಮಗೆ. ಸೊ ನಾವು ಆ ಟ್ರೆಡಿಷನ್ನಿಂದ ಬಂದಿರೋದ್ರಿಂದ ಇವತ್ತು ಕೂಡ ಭಾರತ ಸ್ಥಿರತೆಯನ್ನು ಕಾಪಾಡಿಕೊಂಡಿರೋದಕ್ಕೆ ಕಾರಣ ಏನು ಅಂದರೆ ಇದೇ ಕಾರಣ. ಇವತ್ತು ಅಮೇರಿಕಾ ದೇಶ, ಇವತ್ತು ಅದೇ ರಷ್ಯಾ, ಅದೇ ಚೈನಾ ರಿಸೆಷನ್ಗೆ ಹೋಗುವ ಸಾಧ್ಯತೆ ಎಷ್ಟಿದೆ ಅಂದರೆ 20% 40% ಚಾನ್ಸ್ ಇದೆ. ಈಗ ನಡೀತಿರುವಂಥ ಯುದ್ಧದ ಭೀತಿ ಏನಿದೆ, ಆಮೇಲೆ ಎಷ್ಟು ಅಸೆಟ್ ಡೆಸ್ಟ್ರಾಯ್ ಆಗ್ತಾ ಇದೆ ಯುದ್ಧ ಆಗಿ. ಆದರೆ ಇಂಡಿಯಾ ರಿಸೆಷನ್ ಹೋಗೋ ಚಾನ್ಸ್ ಎಷ್ಟಿದೆ ಅಂದರೆ, ಮೊನ್ನೆ ವರ್ಲ್ಡ್ ಬ್ಯಾಂಕ್ ಮತ್ತು IMF ಒಂದು ರಿಪೋರ್ಟ್ ಕೊಟ್ಟಿದೆ, 0 ಚಾನ್ಸ್ ಆಫ್ ಇಂಡಿಯಾ ಗೋಯಿಂಗ್ ಟು ರಿಸೆಷನ್ ಅಂತಾರೆ ಇಂತಹ ಸಂದರ್ಭದಲ್ಲೂ ಕೂಡ. ಯಾಕೆ ಅಂದರೆ ನಮ್ಮ ಫಿನಾನ್ಷಿಯಲ್ ಪ್ಲಾನ್ ಅಷ್ಟು ಚೆನ್ನಾಗಿದೆ. ಸೊ ನಾವು ಕೂಡ ಇಂಡಿವಿಜುವಲ್ ಆಗಿ, ಈಗ ನಾವು ಸ್ಟೇಟ್ ಬಜೆಟ್ ಮಾತಾಡ್ತೀವಿ, ಸೆಂಟ್ರಲ್ ಬಜೆಟ್ ಮಾತಾಡ್ತೀವಿ, ಸಿದ್ದರಾಮಯ್ಯ ಏನು ಮಾಡಿದ್ರು, ಮೋದಿ ಏನು ಮಾಡಿದ್ರು ಅಂತ. ನಮ್ಮ ಇಂಡಿವಿಜುವಲ್ ಬಜೆಟನ್ನು ಕೂಡ ನಾವು ನೋಡ್ಕೋಬೇಕು.
ಏನ್ ಇಂಡಿವಿಜುವಲ್ ಬಜೆಟ್ ಅಂದ್ರೆ ನಮ್ಮ ರೆವಿನ್ಯೂ ಎಷ್ಟು, ಆದಾಯ ಎಷ್ಟು, ನಮ್ಮ ಖರ್ಚು ಎಷ್ಟು. ಅದ್ರ ಅರ್ಥ ಏನು ಅಂದ್ರೆ ನಿಮ್ಮ ಹಾಸಿಗೆ ಸೈಜ್ ಎಷ್ಟು, ನಿಮ್ಮ ಬಾಡಿ ಸೈಜ್ ಕಾಲು ಮತ್ತೆ ನೀವು ಎಷ್ಟು ಸೈಜ್ ಇದ್ದೀರಾ ಅದ್ರ ಒಳಗಡೆ ಹೋಗುತ್ತಾ. ಯಾವಾಗ ಅದು ಹೋಗಲ್ಲ ಅಂದಾಗ ನೀವು ರೆವಿನ್ಯೂನ್ ಜಾಸ್ತಿ ಮಾಡಬೇಕು, ಎಕ್ಸ್ಪೆಂಡಿಚರನ್ನು ಕಡಿಮೆ ಮಾಡಬೇಕು. ಸಾಲ ಸಿಗುತ್ತೆ ಅಂತ ಸುಮ್ಮನೆ ಎಲ್ಲ ಕಡೆ ಸಾಲ ತಗೊಂಡ್ರೆ ಸಾಲದ ಸುಳಿಯಲ್ಲಿ ನೀವು ಒಂದ್ಸಲ ಸಿಕ್ಕಾಕೊಂಡ್ಬಿಟ್ರೆ ಹೊರಗಡೆ ಬರೋದು ತುಂಬಾ ಕಷ್ಟ ಆಗುತ್ತೆ. ಸರ್, ಈಗ ಸಾಲ ಮಾಡಲೇಬೇಡಿ ಅನ್ನೋದು ರುದ್ರಮೂರ್ತಿ ಅವರ ಸಲಹೆ. ಬೈ ಚಾನ್ಸ್ ಮಾಡಿದ್ರು ಕೂಡ ಆಸ್ತಿ ತಗೊಳೋದಕ್ಕೋಸ್ಕರ ಮಾಡಿ, ಮತ್ತೆ ನಿಮ್ಮ ರೀಪೇಮೆಂಟ್ ಕೆಪಾಸಿಟಿ ನೋಡಿಕೊಂಡು ಎಷ್ಟಕ್ಕೆ ಮಾಡ್ಬೇಕು ಅಷ್ಟಕ್ಕೆ ಮಾತ್ರ ಮಾಡಿ. ಬೇರೆ ದುಡ್ಡು ಬಂದಿದ ತಕ್ಷಣ ರೀಪೇಮೆಂಟ್ ಅನ್ನ ಬೇಗ ಮಾಡಿ. ಬಟ್ ಸಾಲದ ಸುಳಿಯಲ್ಲಿ ಸಿಕ್ಕಾಕೋಬೇಡಿ. ಖರ್ಚಿಗೋಸ್ಕರ ಮೋಜು ಮಸ್ತಿಗೋಸ್ಕರ ಸಾಲ ಮಾಡಬೇಡಿ ಅನ್ನೋದನ್ನ ಹೇಳ್ತಾ ಇದ್ದೀನಿ.